250 HP ಮೋಟಾರ್ ರಿಪೇರಿ. ಚಿಕ್ಕನಾಯಕನಹಳ್ಳಿ ಕೆರೆಯತ್ತ ಹರಿದ ಹೇಮಾವತಿ ನೀರು. ನಿಟ್ಟುಸಿರು ಬಿಟ್ಟ ಪಟ್ಟಣದ ಜನತೆ. ಚಿಕ್ಕನಾಯಕನಹಳ್ಳಿ ಹೇಮಾವತಿ ನಾಲೆಯಿಂದ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಯ ಯಂತ್ರಾಗಾರದಲ್ಲಿದ್ದ 250 HP ಸಾಮರ್ಥ್ಯದ ಪ್ರಮುಖ ಮೋಟಾರನ್ನು ಇಂದು ಬೆಳಗ್ಗೆ ಯಶಸ್ವಿಯಾಗಿ ರಿಪೇರಿಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಚಿಕ್ಕನಾಯಕನಹಳ್ಳಿ ಕೆರೆಯತ್ತ ಹೇಮಾವತಿ ನೀರು ಹರಿಯಲು ಆರಂಭಿಸಿದ್ದು ಕುಡಿಯುವ ನೀರಿನ ಅಭಾವ ಎದುರಿಸುತ್ತಿದ್ದ ಪಟ್ಟಣದ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ಈ ಸಂತಸದ ನಡುವೆಯೂ ಪುರಸಭೆಯ ಅನರ್ಜೆ ಹಾಗೂ ವಿಳಂಬ ಧೋರಣೆ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನೂ ರಿಪೇರಿಯಾಗದ 150 HP ಮೋಟಾರ್, ಸಂಪೂರ್ಣ ನೀರು ಸಿಗದೆ ಅರ್ಧಬರ್ಧ ಸೌಲಭ್ಯ. ಯಂತ್ರಾಗಾರದಲ್ಲಿ ಒಟ್ಟು 2 ಮೋಟಾರ್ಗಳಿದ್ದು 250 HP ಮೋಟಾರ್ ಚಾಲನೆಯಲ್ಲಿದ್ದರೂ 170 HP ಸಾಮರ್ಥ್ಯದ ಮತ್ತೊಂದು ಮೋಟಾರ್ ಇನ್ನೂ ರಿಪೇರಿಯಾಗದೆ ನಿಷ್ಕ್ರಿಯಗೊಂಡಿದೆ. ನಾಲೆಯಲ್ಲಿ ನೀರು ಹೇರಳವಾಗಿ ಹರಿಯುತ್ತಿದ್ದರೂ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪಟ್ಟಣಕ್ಕೆ ಹೇಮಾವತಿ ನೀರಿನ ಸಂಪೂರ್ಣ ಪ್ರಯೋಜನ ಸಿಗದಂತಾಗಿದೆ. 2 ದಿನಗಳಿಂದ ನೀರಿದ್ದರೂ ಅಧಿಕಾರಿಗಳು ಕಾಲಹರಣ ಮಾಡಿದ್ದಾರೆ. ಈಗ ಒಂದೇ ಮೋಟಾರ್ ಚಾಲನೆ ಮಾಡಿರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ನೀರು ತಲುಪುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ನಿಷ್ಕ್ರಿಯಗೊಂಡಿರುವ 170 HP ಮೋಟಾರ್ ಅನ್ನು ಸಹ ರಿಪೇರಿ ಮಾಡಿಸಿ ಪಟ್ಟಣದ ಪ್ರತಿಯೊಂದು ಬಡಾವಣೆಗೆ ಸಂಪೂರ್ಣ ಪ್ರಮಾಣದಲ್ಲಿ ನೀರು ಪೂರೈಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.